ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿದ್ದು, ನಾನು ಹುಡುಗರ ಕೈಲಿ ಫೋನ್ ಮಾಡಿಸ್ದೆ ಅಂತ ಬೇಜಾರೇನಿಲ್ಲ. ನಂಗೆ ಗೊತ್ತು ಕಲ ನಿಂಗೆ ನೋವಾಗದೆ ಅಂತ. ನೋಡು, ಹಂಗಂತ ನಾನು ಸುಮ್ಮನೆ ಇದ್ಬಿಟ್ರೆ ಇವರೆಲ್ಲ ಸೇರಿ ಅಧೋಗತಿಗೆ ತಂದುಬಿಡ್ತಾರೆ ಕಲ. ಭಾವನವ್ವ ಹೆಂಗೋ ಅವ್ರ ಅಣ್ಣನ ಮನೇಲಿ ಅವ್ರೆ ಅಂತ ಗೊತ್ತಾಗದೆ ಬೇಜಾರು ಮಾಡ್ಕೊಳ್ಳೋರು ಹಂಗಿದ್ರು ಬೇಜಾರು ಮಾಡ್ಕೋತಾರೆ, ಹಿಂಗಿದ್ರು ಬೇಜಾರು ಮಾಡ್ಕೋತಾರೆ. ಹುಡುಗರ ಕೈಲಿ ಫೋನ್ ಮಾಡಿಸಿ ಮಾತಾಡ್ಸೋದಕ್ಕಿಂತ ನೀನೇ ಅವ್ರನ್ನ ಮಾತಾಡಿಸ್ಬಿಡಿವಂತೆ. ಬಾ, ಅವ್ರ ಮನೆ ತಗೋಗಿ ಮಾತಾಡ್ಕೊಬರ್ಮ. ಬೇಡ ಕಣ, ಮೊದಲೇ ಅವ್ರಣ್ಣ ಸರಿ ಇಲ್ಲ. ನೀನು ಬಂದರೆ ನಿನಗೂ ಏನಾದ್ರು ಅಂತಾನೆ. ಸುಮ್ಮನೆ ಅವನ ಕೈಯಲ್ಲಿ ನೀನು ಯಾಕಣ ಬಯಸ್ಕೋಬೇಕು? ಲೇ ಸಿದ್ದು, ಇಲ್ಲಿ ಜೀವನ ಸರಿ ಮಾಡೋದು ಮುಖ್ಯಕ್ಕಲ್ಲ. ಅವನು ಹಂಗಂತಾನೆ ಇವನು ಹಿಂಗಂತಾನೆ ಅಂತ ಅನ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನೋಡು, ಯಾರನ್ನಾರ ಜೀವನದಲ್ಲಿ ಕಳ್ಕೊಂಬಿಟ್ರೆ ಮತ್ತೆ ವಾಪಸ್ ಪಡ್ಕೊಳ್ಳೋದು ತುಂಬ ಕಷ್ಟಕ್ಕಲ್ಲ. ನೀನು ಬರದೇ ಇದ್ರೂ ಪರವಾಗಿಲ್ಲ, ನಾನೇ ಹೋಗಿ ಮಾತಾಡ್ಕೊಬತ್ತೀನಿ. ಬೇಡಣ್ಣ, ನೀನು ಹೋದರೆ ಅವ್ನು ನಿನ್ಗೇನಾರು ಅವಮಾನ ಮಾಡೇ ಮಾಡ್ತಾನೆ. ನನ್ನಿಂದ ನೀನು ಯಾಕಣ ಅವನ ಬಾಯಲ್ಲಿ ಬಯಸ್ಕೋಬೇಕು? ನಂಗೆ ಇಷ್ಟ ಇಲ್ಲ, ಬೇಡ. ಲೇ ಸಿದ್ದು, ಹಿಂಗೆ ಆಡ್ಕೊಂಡು ಕೂತ್ಕೊಂಡ್ರೆ ಆಗೋದೇನಿಲ್ಲ. ಯಾರಾದರೂ ಒಬ್ಬರು ಮುಂದೆ ನಿಂತು ಮಾತಾಡಲೇಬೇಕು. ನಮ್ಮನೆಯವ್ರು ಯಾರು ಮಾತಾಡ್ತಾರ ಅಂದರೆ ಅವ್ರಿಗೆ ಮೊದಲೇ ಭಾವನವ್ರು ಕಂಡ್ರೇ ಆಗೋದಿಲ್ಲ. ಸಿಕ್ಕಿದ್ದೆ ಚಾನ್ಸು ಅಂತ ನಿಮ್ಮಿಬ್ರು ದೂರ ಮಾಡಬೇಕು ಅಂತ ಕೂತವ್ರೆ. ಈಗ ಯಾರಾದರೂ ಮುಂದೆ ನಿಂತು ಮಾತಾಡಿ ಇದನ್ನೆಲ್ಲ ಬಗೆಹರಿಸ್ಬೇಕು ಕಣಪ್ಪ. ಇದೇನಿಲ್ಲ ಸಿದ್ದು, ಲವ್ ನೀನು ಬರೋದಿಲ್ಲ, ನನ್ನೂ ಹೋಗಕ್ಕೆ ಬಿಡೋದಿಲ್ಲ. ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಯ್ತದಲ್ಲ. ಅದು ಏನೇ ಆಗಲಿ ಕಣ, ಅವ್ರು ನನಗೆ ಡೈವರ್ಸ್ ಪೇಪರ್ ಕಳಿಸಿದ್ದು ತಪ್ಪೇ ಅಲ್ವೇ? ನಾನು ಅವ್ರಿಗೆ ಬೇಡ ಅಂತ ತಾನೇ ಅರ್ಥ. ನಾನೇ ಅವ್ರಿಗೆ ಬೇಡವಾದ್ಮೇಲೆ ನೀನು ಹೋದ್ರೆ ನಾನು ಹೋದ್ರೆ ಏನಣ್ಣ? ಏನು ಪ್ರಯೋಜನ ಹೇಳು? ಬಿಟ್ಬಿಡು. ಗೊತ್ತಿಲ್ಲದೆ ಏನು ಮಾತಾಡಬಾರ್ದು ಕಲ. ಅವರು ಡಿವೋರ್ಸ್ ಪೇಪರ್ ಕಳಿಸವ್ರೆ ಅಂತ ಆದಮೇಲೆ ನಾವು ಅದಕ್ಕೆ ಸುಮ್ಮನಿರೋಕ್ಕಾಗೋದಿಲ್ಲ. ಅದಕ್ಕೇನಾರು ಉತ್ತರ